ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಫಲ ನೀಡದೇ ಇದ್ರೆ ನಾಳೆ ಬಸ್ ಬಂದ್ ಆಗೋದು ನಿಶ್ಚಿತ. 1,15,000 ಸಿಬ್ಬಂದಿಯಿಂದ ಸಂಘಟಿತ ಹೋರಾಟ ಆಗುತ್ತೆ. ಕೆಎಸ್ಆರ್ಟಿಸಿಯ 8,800 ಬಸ್ಗಳ ಸೇವೆ, ಬಿಎಂಟಿಸಿಯ 6,000 ಬಸ್ಗಳ ಸೇವೆ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಬಸ್ಗಳ ಸೇವೆ ಸಂಪೂರ್ಣವಾಗಿ ಬಂದ್ ಆಗಲಿಕ್ಕಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ, ಬೆಂಗಳೂರು ಮಹಾನಗರ ಸಾರಿಗೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಯಾವುದು ಇರುವುದಿಲ್ಲ ವೀಕ್ಷಕರು ನಾಳೆ. ಇನ್ ಕೇಸ್ ಇವತ್ತಿನ ಮೀಟಿಂಗ್ ಯಶಸ್ವಿ ಆಗಲಿಲ್ಲ ಅಂತಂದ್ರೆ ನೋಡಿ, ಕೆಎಸ್ಆರ್ಟಿಸಿಯ 8,800 ಬಸ್ಗಳು, ಬಿಎಂಟಿಸಿಯ 6,000 ಬಸ್ಗಳು ನಾಳೆ ಓಡಾಡುವುದಿಲ್ಲ. ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಇಲ್ಲಿಯೂ ಕೂಡ ಬಸ್ ಇರೋದಿಲ್ಲ. ಸೊ ನಾಳೆ ಏನಾದರೂ ಊರಿಗೆ ಹೋಗಬೇಕು ಮಾಡಬೇಕು ಅನ್ನೋಂಗಿದ್ರೆ ಸ್ವಲ್ಪ ಗಮನ ವಹಿಸಿ ಜಾಗೃತರಾಗಿರಿ. ನಾಳೆ ಬಸ್ಗಳು ಸಿಗೋದು ಬಹುತೇಕ ಡೌಟ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಮೆಜೆಸ್ಟಿಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾಳೆ ಇನ್ ಕೇಸ್ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೆ ಆದ್ರೆ ಭಾರೀ ತೊಂದರೆ ಆಗ್ಲಿಕ್ಕಿದೆ. ಸಾರಿಗೆ ಸಂಚಾರದಲ್ಲಂತೂ ಸಿಕ್ಕಾಪಟ್ಟಿ ವ್ಯತ್ಯಯ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ, ನೌಕರರು ಕಚೇರಿಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಸೊ ಏನಾಗಬಹುದು ಅಂತ ಹೇಳಿ ಬಹುತೇಕ ಇವತ್ತೇ ಮೀಟಿಂಗ್ ಫಲಪ್ರದ ಆಗೋದು ಡೌಟ್ ಅಂತ ಅನ್ಸುತ್ತೆ. ಸೊ ನಾಳೆ ಸಾರಿಗೆ ನೌಕರರ ಮುಷ್ಕರ ಎಷ್ಟು ಗ್ಯಾರಂಟಿ? ಶ್ರೀಪದ್, ಈಗಾಗಲೇ ಸಾರಿಗೆ ನೌಕರರು ಎಲ್ಲಾ ಬಸ್ಗಳ ಮುಂಭಾಗದಲ್ಲಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಾಳೆ ನಾವು ಮುಷ್ಕರಣ ಮಾಡ್ತೀವಿ, ಅದು ಒಂದಿನ ಅಲ್ಲ 2 ದಿನ ಅಲ್ಲ, ಎಲ್ಲಿವರೆಗೂ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಕೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕೂಡ ನಾವು ಮುಷ್ಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪಣ ತೊಟ್ಟಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ಒಂದು ಮುಷ್ಕರವನ್ನ ರದ್ದು ಮಾಡಬೇಕು, ಹೇಗಾದ್ರೂ ಇದನ್ನ ಹಿಂಪಡೆಯೋದಕ್ಕೆ ಮನವೊಲಿಸಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಸಾರಿಗೆ ಸಂಘಟನೆ ಜೊತೆಗೆ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಸಭೆ ಬಹುತೇಕ ವಿಫಲವಾಗೋದು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ 1,800 ಕೋಟಿ ರೂಪಾಯಿ ಕೇವಲ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕಾಗತ್ತೆ. ಮತ್ತೆ ಇವರ ವೇತನ ಹೆಚ್ಚಳ 25%, ಅದು ಅಸಾಧ್ಯವಾಗಿರುವಂತದ್ದು. ಹೀಗಾಗಿ ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಸಭೆಯಿಂದ ವಿಫಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದೊಮ್ಮೆ ಇದು ಯಶಸ್ವಿ ಆದ್ರೆ ನಾಳೆ ಯಾವುದೇ ರೀತಿಯಾದಂತಹ ಮುಷ್ಕರ ಇರೋದಿಲ್ಲ, ಬಸ್ ಯಥಾಸ್ಥಿತಿ ಓಡುತ್ತೆ. ಆದ್ರೆ ಒಂದೊಮ್ಮೆ ಮುಷ್ಕರ ಜಾರಿಗೆ ಆದ್ರೆ ನಾಳೆ ಬೆಳಗ್ಗೆ 6 ಗಂಟೆ ಅಂದ್ರೆ ಬಸ್ ಸೇವೆ ಇರೋದಿಲ್ಲ. ಯಾಕಂದ್ರೆ ನಾನು ಕೂಡ ಈಗ ಬಸ್ ಅಲ್ಲಿ ಓಡಾಡ್ತಾ ಇದ್ದೀನಿ, ಜನರಲ್ ಈಗಲೇ ಆತಂಕ ಇದೆ. ಯಾಕಂದ್ರೆ ನಾಳೆ ಬಸ್ ನಿಂತು ಹೋದ್ರೆ ಎಲ್ಲರೂ ಕೂಡ ಶಾಲಾ ಕಾಲೇಜುಗಳು ಹೋಗೋದಕ್ಕಾಗೋದಿಲ್ಲ, ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ, ಸರ್ಕಾರಿ ಕೆಲಸಕ್ಕೂ ಕೂಡ ಹೋಗೋಕ್ಕಾಗೋದಿಲ್ಲ. ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನಾಳೆ ಬಸ್ ಬಂದಾದ್ರೆ ಏನೆಲ್ಲ ತೊಂದರೆ ಆಗುತ್ತೆ ನಿಮ್ಗೆ? ತೊಂದರೆ ಆಗುತ್ತೆ. ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕು, ತೊಂದರೆ ಆಗುತ್ತೆ ಅಂತ ಕುತ್ಕೋಬಾರ್ದು. ಬಟ್ ಆದ್ರೂ ಯೋಚನೆ ಮಾಡ್ಬೇಕು, ಏನಕ್ಕೆ ಮುಷ್ಕರ ಮಾಡ್ತಿದ್ದಾರೆ. ಈಗ ಕೆಎಸ್ಆರ್ಟಿಸಿ ಮುಷ್ಕರ ಮಾಡಿ ಸುಮ್ಸುನೆ ಮಾಡಲ್ಲ. ಅವ್ರದ ಏನು ಅವ್ರಿಗೆ ಏನೇನು ಬೇಕಾಗಿದೆ ಅವ್ರ ಜನ ಅವ್ರು ನೋಡ್ಕೋಬೇಕು. ನಾವು ಒಂದಿನ 2 ದಿನಕ್ಕೋಸ್ಕರ ನಮ್ಮ ಜೀವನಕ್ಕೋಸ್ಕರ ನಾವು ಅವ್ರಿಗೆ ಸ್ಟ್ರೈಕ್ ಮಾಡಬೇಡಿ, ಬಸ್ ಬಿಡ್ಬೇಡಿ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರದ್ದು ಕೆಎಸ್ಆರ್ಟಿಸಿ ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಸ್ಯಾಲರಿ ಇದೆಯಾ, PF ಇದೆಯಾ, TA ಇದೆಯಾ, DID ಇದೆಯಾ, ಅವೆಲ್ಲ ಚೆಕ್ ಮಾಡ್ಕೋಬೇಕು. ಬಟ್ ಮುಷ್ಕರ ಆದ್ರೆ ತುಂಬಾ ಕಷ್ಟ ಆಗುತ್ತೆ, ಒಂದ್ ಕಡೆ ಹೋಗಕ್ಕಾಗಲ್ಲ ಸರ್. ಮತ್ತೊಬ್ರು ಕೂಡ ನನ್ನ ಜೊತೆ ಪ್ರಯಾಣಿಕರಿದ್ದಾರೆ. ಮೇಡಮ್, ಈಗ ನೀವು ಕೂಡ ಕೆಲಸಕ್ಕೆ ಹೋಗ್ತೀರಾ, ಕಾಲೇಜ್ ಹೋಗ್ತಿರ್ತೀರಾ, ಎಷ್ಟು ತೊಂದರೆ ಆಗುತ್ತೆ? ಹೌದು, ಬಸ್ಗಳಿಲ್ಲ ಅಂದ್ರೆ ಹೋಗಕ್ ಕಷ್ಟ ಆಗುತ್ತೆ. ಆಟೋಗಳು ಬೇಗ ಸಿಗಲ್ಲ, ಅವರು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಮೆಟ್ರೋದಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಸೊ ಸ್ಟ್ರೈಕ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವೆಲ್ಲಿ ಹೋಗ್ತಿದ್ರಿ ಈಗ? ಕಾಲೇಜ್ಗೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ. ನಾಳೆ ಕೆಲಸಕ್ಕೆ ಆಫ್ ಕೊಡ್ತಾರಾ? ಬಸ್ ಇಲ್ಲ ಕೊಡಲ್ಲ. ಹೋಗ್ಲೇಬೇಕು. ಇದು ಶ್ರೀಪಾದ್ರೆ ಎಲ್ರಿಗೂ ಇರುವಂತಹ ಆತಂಕ ಇದೆ. ನಾನು ಕೂಡ ಈಗ ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಬೆಳಗ್ಗೆ ಆದ್ರೆ ಆಫೀಸಿಗೆ ಬರೋ ಕೂಡ ಯಾರಿಗೂ ಆಗೋದಿಲ್ಲ. ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರು ಬಸ್ ಇರುವಾಗಲೇ 1 to ಡಬಲ್ ದುಡ್ಡನ್ನ ಕೇಳ್ತಾರೆ. ಇನ್ನು ಬಸ್ ನಿಂತೋದ್ರೆ ಅವ್ರು ಕೇಳುವಂತಹ ರೇಟ್ಗೆ ಪ್ರಯಾಣಿಕರು ತಲೆ ಚಿಕ್ಕರು ಬಂದು ಅಲ್ಲೇ ಬಿದ್ದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳ ಸಭೆ ಯಾವ ರೀತಿಯಾಗಿ ನಡೆಯುತ್ತೆ, ಅಲ್ಲಿ ಈ ಸಾರಿಗೆ ಸಂಘಟನೆಗಳು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸಿದೆ. ಆ ಸಭೆ ಏನಾದರೂ ಯಶಸ್ವಿ ಆದ್ರೆ ನಾಳೆ ಯಥಾಸ್ಥಿತಿಯಾಗಿ 23,000 ಬಸ್ಗಳು ರಾಜ್ಯಾದ್ಯಂತ ಓಡಾಡ್ತವೆ. ಒಂದೊಮ್ಮೆ ಈ ಒಂದು ಸಭೆ ವಿಫಲವಾದ್ರೆ 23,000 ಬಸ್ಗಳು ಡಿಪೋದಿಂದ ಹೊರಗಡೆ ಬರೋದಿಲ್ಲ. ಇದನ್ನೇ ಅವಲಂಬಿತರಾಗಿರುವಂತಹ ಲಕ್ಷಾಂತರ ಜನ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡಿಕೊಂಡಿದೆ. ಆದ್ರೆ ಆ ಪ್ಲಾನ್ ಬಿ ಅಷ್ಟು ಸುಲಭವಲ್ಲ ಜಾರಿಗೆ ಬರೋದಕ್ಕೆ. ಸದ್ಯಕ್ಕೆ ಈ ಒಂದು ಆತಂಕ ಪ್ರಯಾಣಿಕರಲ್ಲಿ ಇರುವಂತದ್ದು. ಪ್ರಯಾಣಿಕರು ಇವತ್ತೇ ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಊರುಗಳಿಗೆ ಹೋಗೋದಾಗ್ಲಿ ಅಥವಾ ಅವರ ಆಫೀಸ್ ನಿಯರೆಸ್ಟ್ ಹೋಗಿ ಪಿಜಿಯನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಪಾದ್, ನಾಳೆ ಇನ್ ಕೇಸ್ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೆ ಆದ್ರೆ ಭಾರೀ ತೊಂದರೆ ಆಗ್ಲಿಕ್ಕಿದೆ. ಸಾರಿಗೆ ಸಂಚಾರದಲ್ಲಂತೂ ಸಿಕ್ಕಾಪಟ್ಟಿ ವ್ಯತ್ಯಯ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ, ನೌಕರರು ಕಚೇರಿಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ, ಇತ್ಯಾದಿ ಇತ್ಯಾದಿ.
ಸೊ ಏನಾಗ್ಬಹುದು ಅಂತ ಹೇಳಿ ಬಹುತೇಕ ಇವತ್ತೇ ಮೀಟಿಂಗ್ ಫಲಪ್ರದ ಆಗೋದು ಡೌಟ್ ಅಂತ ಅನ್ಸುತ್ತೆ. ಸೊ ನಾಳೆ ಸಾರಿಗೆ ನೌಕರರ ಮುಷ್ಕರ ಎಷ್ಟು ಗ್ಯಾರಂಟಿ? ಶ್ರೀಪಾದ್, ಈಗಾಗಲೇ ಸಾರಿಗೆ ನೌಕರರು ಎಲ್ಲಾ ಬಸ್ಗಳ ಮುಂಭಾಗದಲ್ಲಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಾಳೆ ನಾವು ಮುಷ್ಕರನ ಮಾಡ್ತೀವಿ, ಅದು ಒಂದಿನ ಅಲ್ಲ, 2 ದಿನ ಅಲ್ಲ. ಎಲ್ಲಿವರೆಗೂ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಕೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕೂಡ ನಾವು ಮುಷ್ಕರನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪಣ ತೊಟ್ಟಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ಒಂದು ಮುಷ್ಕರವನ್ನ ರದ್ದು ಮಾಡಬೇಕು, ಹೇಗಾದ್ರೂ ಇದನ್ನ ಹಿಂಪಡೆಯೋದಕ್ಕೆ ಮನವೊಲಿಸಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಸಾರಿಗೆ ಸಂಘಟನೆಗಳ ಜೊತೆಗೆ ಒಂದು ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಸಭೆ ಬಹುತೇಕ ವಿಫಲವಾಗೋದು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ 1800 ಕೋಟಿ ರೂಪಾಯಿ ಕೇವಲ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕಾಗತ್ತೆ. ಮತ್ತೆ ಇವರ ವೇತನ ಹೆಚ್ಚಳ 25%, ಅದು ಅಸಾಧ್ಯವಾಗಿರುವಂತದ್ದು. ಹೀಗಾಗಿ ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಸಭೆಯಿಂದ ವಿಫಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದೊಮ್ಮೆ ಇದು ಯಶಸ್ವಿ ಆದ್ರೆ ನಾಳೆ ಯಾವುದೇ ರೀತಿಯಾದಂತಹ ಮುಷ್ಕರ ಇರೋದಿಲ್ಲ, ಬಸ್ ಯಥಾಸ್ಥಿತಿ ಓಡುತ್ತೆ. ಆದ್ರೆ ಒಂದೊಮ್ಮೆ ಮುಷ್ಕರ ಜಾರಿಗೆ ಆದ್ರೆ ನಾಳೆ ಬೆಳಿಗ್ಗೆ 6 ಗಂಟೆ ಅಂದ್ರೆ ಬಸ್ ಸೇವೆ ಇರೋದಿಲ್ಲ. ಯಾಕಂದ್ರೆ ನಾನು ಕೂಡ ಈಗ ಬಸ್ ಅಲ್ಲಿ ಓಡಾಡ್ತಾ ಇದ್ದೀನಿ. ಜನರಲ್ ಈಗಲೇ ಆತಂಕ ಇದೆ. ಯಾಕಂದ್ರೆ ನಾಳೆ ಬಸ್ ನಿಂತು ಹೋದ್ರೆ ಎಲ್ಲರೂ ಕೂಡ ಶಾಲಾ ಕಾಲೇಜುಗಳು ಹೋಗೋದಕ್ಕಾಗೋದಿಲ್ಲ, ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ, ಸರ್ಕಾರಿ ಕೆಲಸಕ್ಕೂ ಕೂಡ ಹೋಗೋಕ್ಕಾಗೋದಿಲ್ಲ. ಜೊತೆಗೆ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನಾಳೆ ಬಸ್ ಬಂದಾದ್ರೆ ಏನೆಲ್ಲ ತೊಂದರೆ ಆಗುತ್ತೆ ನಿಮ್ಗೆ? ಸರ್, ತೊಂದರೆ ಆಗುತ್ತೆ. ನಾವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ತೊಂದರೆ ಆಗುತ್ತೆ ಅಂತ ಕುತ್ಕೋಬಾರ್ದು. ಬಟ್ ಆದ್ರೂ ಯೋಚನೆ ಮಾಡ್ಬೇಕು, ಏನಕ್ಕೆ ಮುಷ್ಕರ ಮಾಡ್ತಿದ್ದಾರೆ. ಈಗ KSRTC ಮುಷ್ಕರ ಮಾಡಿ ಸುಮ್ಸುನೆ ಮಾಡಲ್ಲ. ಅವ್ರದ ಏನು ಅವ್ರಿಗೆ ಏನೇನು ಬೇಕಾಗಿದೆ ಅವ್ರ ಜನ ಅವ್ರು ನೋಡ್ಕೋಬೇಕು. ನಾವು ಒಂದಿನ 2 ದಿನಕ್ಕೋಸ್ಕರ ನಮ್ಮ ಜೀವನಕ್ಕೋಸ್ಕರ ನಾವು ಅವ್ರಿಗೆ ಸ್ಟ್ರೈಕ್ ಮಾಡಿ ಬಸ್ ಬಿಡ್ಬೇಡಿ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರದ್ದು KSRTC ಅವ್ರದ್ದು ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಸ್ಯಾಲರಿ ಇದೆಯಾ, PF ಇದೆಯಾ, TA ಇದೆಯಾ, DI ಇದೆಯಾ, ಅವೆಲ್ಲ ಚೆಕ್ ಮಾಡ್ಕೋಬೇಕು. ಬಟ್ ಮುಷ್ಕರ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ ಕಡೆ ಹೋಗಕ್ಕಾಗಲ್ಲ ಸರ್. ಮತ್ತೊಬ್ರು ಕೂಡ ನನ್ನ ಜೊತೆ ಪ್ರಯಾಣಿಕರಿದ್ದಾರೆ. ಮೇಡಮ್, ಈಗ ನೀವು ಕೂಡ ಕೆಲಸಕ್ಕೆ ಹೋಗ್ತೀರಾ, ಕಾಲೇಜ್ ಹೋಗ್ತಿರ್ತೀರಾ, ಎಷ್ಟು ತೊಂದರೆ ಆಗುತ್ತೆ? ಹೌದು, ಬಸ್ಗಳಿಲ್ಲ ಅಂದ್ರೆ ಹೋಗಕ್ ಕಷ್ಟ ಆಗುತ್ತೆ. ಆಟೋಗಳು ಬೇಗ ಸಿಗಲ್ಲ, ಅವರು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಮೆಟ್ರೋದಲ್ಲಿ ಹೋಗೋದು ಕಷ್ಟ ಆಗುತ್ತೆ. ಸೊ ಸ್ಟ್ರೈಕ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವೆಲ್ಲಿ ಹೋಗ್ತಿದ್ರಿ ಈಗ? ಕಾಲೇಜ್ಗೆ, ಕೆಲ್ಸಕ್ಕೆ ಹೋಗ್ತಾ ಇದೀನಿ. ನಾಳೆ ಕೆಲಸಕ್ಕೆ ಆಫ್ ಕೊಡ್ತಾರಾ? ಬಸ್ ಇಲ್ಲ ಕೊಡಲ್ಲ. ಹೋಗ್ಲೇಬೇಕು. ಇದು ಶ್ರೀಪಾದ್ರೆ ಎಲ್ರಿಗೂ ಇರುವಂತಹ ಆತಂಕ ಇದೆ. ನಾನು ಕೂಡ ಈಗ ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ. ಬೆಳಗ್ಗೆ ಆದ್ರೆ ಆಫೀಸಿಗೆ ಬರೋ ಕೂಡ ಯಾರಿಗೂ ಆಗೋದಿಲ್ಲ. ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರು ಬಸ್ ಇರುವಾಗಲೇ 1 to ಡಬಲ್ ದುಡ್ಡನ್ನ ಕೇಳ್ತಾರೆ. ಇನ್ನು ಬಸ್ ನಿಂತೋದ್ರೆ ಅವರು ಕೇಳುವಂತಹ ರೇಟ್ಗೆ ಪ್ರಯಾಣಿಕರು ತಲೆ ಚಿಕ್ಕರು ಬಂದು ಅಲ್ಲೇ ಬಿದ್ದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳ ಸಭೆ ಯಾವ ರೀತಿಯಾಗಿ ನಡೆಯುತ್ತೆ, ಅಲ್ಲಿ ಈ ಸಾರಿಗೆ ಸಂಘಟನೆಗಳು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸಿದೆ. ಆ ಸಭೆ ಏನಾದರೂ ಯಶಸ್ವಿ ಆದ್ರೆ ನಾಳೆ ಯಥಾಸ್ಥಿತಿಯಾಗಿ 23,000 ಬಸ್ಗಳು ರಾಜ್ಯಾದ್ಯಂತ ಓಡಾಡ್ತವೆ. ಒಂದೊಮ್ಮೆ ಈ ಒಂದು ಸಭೆ ಏನಿದೆ ವಿಫಲವಾದ್ರೆ 23,000 ಬಸ್ಗಳು ಡಿಪೋದಿಂದ ಹೊರಗಡೆ ಬರೋದಿಲ್ಲ. ಇದನ್ನೇ ಅವಲಂಬಿತರಾಗಿರುವಂತಹ ಲಕ್ಷಾಂತರ ಜನ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಸರ್ಕಾರ ಪ್ಲಾನ್ ಬಿ ಅನ್ನ ಮಾಡಿಕೊಂಡಿದೆ. ಆದ್ರೆ ಆ ಪ್ಲಾನ್ ಬಿ ಅಷ್ಟು ಸುಲಭವಲ್ಲ ಜಾರಿಗೆ ಬರೋದಕ್ಕೆ. ಸದ್ಯಕ್ಕೆ ಈ ಒಂದು ಆತಂಕ ಪ್ರಯಾಣಿಕರಲ್ಲಿ ಇರುವಂತದ್ದು. ಪ್ರಯಾಣಿಕರು ಇವತ್ತೇ ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಊರುಗಳಿಗೆ ಹೋಗೋದಾಗ್ಲಿ ಅಥವಾ ಅವರ ಆಫೀಸ್ ನಿಯರೆಸ್ಟ್ ಹೋಗಿ PG ಅನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಪಾದ್, ಫೈನ್.